ಯಾಕಂದರೆ ರಾಜ್ಯದಲ್ಲಿ ಮಿತಿಮೀರಿದೆ. ಅಧಿಕಾರಿಗಳು ಸುಸೈಡ್ ಮಾಡಲಿಕ್ಕೆ ಚಾಲುವಾಗಿದ್ದಾರೆ. ಇಲ್ಲಿ ಹುಬ್ಬಳ್ಳಿಯಲ್ಲಿ, ಬೆಳಗಾವಿಯಲ್ಲಿ SDA ರುದ್ರಯ್ಯ ಆತ್ಮಹತ್ಯೆ ಮಾಡ್ಕೊಂಡ. ಯಾರು ಅದರಲ್ಲಿ ಆರೋಪಿ ನಂಬರ್ 1, 2, 3 ಅದಾರಲ್ಲ ಅವರಿಗೆಲ್ಲ ಬೇಲ್ ಕೊಡಿಸಿದ್ರಿ ನೀವೆಲ್ಲ ರಾಜ್ಯ ಸರ್ಕಾರ. ಒಂದು 7-8 ದಿವಸ ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ, ಬೇಲ್ ತೊಗೊಂಬಂದರು. ಮತ್ತೆ ಎಲ್ಲಿವರೆಗೆ ಅಂದರೆ ಈಗ ಅದೇ ತಹಶೀಲ್ದಾರ್ ನಾಗರಾಳ್ ಈಗ ಮತ್ತೆ ಅದೇ ತಹಶೀಲ್ದಾರ್ ಕಚೇರಿ ಬಂದು ಕೂತಾನಲ್ಲಿ. ನೀವು ಬೇರೆ ಜಗತ್ತಿಗೆ ಈ ನಿಮ್ಮ ಸರ್ಕಾರದಲ್ಲಿ ಬೇರೆ ಅಧಿಕಾರಿಗಳು ಅಲ್ಲಿ ಪೋಸ್ಟಿಂಗ್ ಮಾಡಲಿಕ್ಕೆ ಬೇರೆ ಅಧಿಕಾರಿಗಳು ಇಲ್ಲ ನಿಮಗೆ ತಹಶೀಲ್ದಾರರು. ಅಂದರೆ ಬೇಜವಾಬ್ದಾರಿ, ಒಂದು ನೈತಿಕತೆಯ ಅಧಂಪತನ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಆಗ್ತದೆ. ಇವತ್ತು ಯಾರು ಆರೋಪಿ ನಂಬರ್ 1 ಇದ್ದಾರೆ, ಯಾವ ಕಚೇರಿಯಲ್ಲಿ ಸುಸೈಡ್ ಮಾಡ್ಕೊಂಡಿದ್ದಾನೆ ರುದ್ರೇಶ್, ಅದೇ ಕಚೇರಿಯಲ್ಲಿ ಅದೇ ತಹಶೀಲ್ದಾರ್ ಆರೋಪಿ ನಂಬರ್ 1 ಬಂದು ಕುಂದಿರ್ತಾನೆ ಅಂತಂದರೆ ಇನ್ನು ಏನು ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇದೆ ರುದ್ರೇಶ್ ಆತ್ಮಕ್ಕೆ? ಅವ್ರ ಕುಟುಂಬಕ್ಕೆ ಏನು ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇದೆ? ಹೀಗಾಗಿ ಇವತ್ತು ಅನ್ಯಾಯದ ಪರಮಾವಧಿ ಈ ರಾಜ್ಯ ಸರ್ಕಾರದಲ್ಲಿ ಆಗ್ತಾಯಿದೆ. ಭ್ರಷ್ಟಾಚಾರ ತುಂಬಿ ತುಳುಕಿದೆ. ನಿಮ್ಮ ಮೊನ್ನೆ 1ನೇ ತಾರೀಕಿಗೆ ಸಿದ್ದರಾಮಯ್ಯನವರು ಅಡ್ರೆಸ್ ಮಾಡಿದರು, ಯಾರೋ ಅಧಿಕಾರಿಗಳದ್ದು, ಹಿರಿಯ ಅಧಿಕಾರಿಗಳು IAS ಅಧಿಕಾರಿಗಳನ್ನ ಒಂದು ಅಡ್ರೆಸ್ ಮಾಡಿದ್ರು ಇಲ್ಲಿ ಬೆಂಗಳೂರಲ್ಲಿ. ಅವರಿಗೆಲ್ಲ ಆಡಳಿತ ಹೆಂಗಿರಬೇಕು ಏನಂತ ಇಷ್ಟು ವರ್ಷ ಆಡಳಿತ ಮಾಡಿನೂ ಅಂದರೆ ಅಧಿಕಾರ ಸುಧಾರಣೆ ಆಗಿಲ್ಲ. ಜನರ ಪರವಾದಂಥ ಕೆಲಸ ಕಾರ್ಯಗಳು ಅಧಿಕಾರಿಗಳಿಂದ ಆಗ್ತಾ ಇಲ್ಲ. ಹೀಗಾಗಿ ಅವರು ಅಧಿಕಾರಿಗಳು ಏನು ಹೇಳ್ತಾರೆ, ಅವರು ಒಳ್ಳೆ ಆಡಳಿತ ಕೊಡ್ರಿ, ಜನರಿಗೆ ಒಳ್ಳೆ ರೀತಿಯ ಅನುಕೂಲ ಮಾಡಿಕೊಡ್ರಿ ಅಂತ ಹೇಳಿ ಅದ್ರ ಜೊತೆಗೆ ಏನು ಹೇಳ್ತಾರೆ, ಭ್ರಷ್ಟಾಚಾರ ಮಿತಿ ಮೀರ್ತಾ ಇದೆ. ನನಗೆ ಎಲ್ಲ ಮಾಹಿತಿ ಬಂದದೆ, ರಾಜ್ಯದಲ್ಲಿ ಎಲ್ಲ ಕಡೆಯೂ ಭ್ರಷ್ಟಾಚಾರ ಮಿತಿ ಮೀರ್ತಾ ಇದೆ. ಅದಕ್ಕೆ ಅದನ್ನ ನಿರ್ಮೂಲನೆ ಮಾಡಿ ಅಂತ ಹೇಳಿಲ್ಲ ಅವರು. ಆ ಭ್ರಷ್ಟಾಚಾರ ಒಂದು ಲಿಮಿಟ್ದಲ್ಲಿ ಇರಲಿಕ್ಕೆ ಏನು ಪ್ರಯತ್ನ ಮಾಡಬೇಕು ಮಾಡ್ರಿ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು. ಆದರೆ ಭ್ರಷ್ಟಾಚಾರ ಐತಿ, ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಒಂದು ಇತಿಮಿತಿಯಲ್ಲಿ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ನೀವು ಭ್ರಷ್ಟಾಚಾರ ಮಾಡಿರಿ ಅನ್ನುವಂಥ ರೀತಿಯಲ್ಲಿ ಉಪದೇಶ ಕೊಡ್ತಾರೆ. ಅಂತಂದರೆ ಯಾವ ರೀತಿ ಮುಖ್ಯಮಂತ್ರಿ ಆಡಳಿತದಲ್ಲಿ ಇವತ್ತು ಹಿಡಿತ ಕಳ್ಕೊಂಡಾದ್ರೆ ಇದು ಪ್ರೂವ್ ಆಗ್ತದೆ.